ಒಬ್ಬ ಮುದುಕ ತನ್ನ ಪಕ್ಕದ ಮನೆಯ ಹುಡುಗನ ಮೇಲೆ ಒಂದು ಸುಳ್ಳು ಕೇಸ್ ಹಾಕ್ಬಿಡ್ತಾನೆ. ಇವನೊಬ್ಬ ಕಳ್ಳ, ಇವನ್ ನಮ್ಮ ಮನೆಯಲ್ಲಿ ದರೋಡೆ ಮಾಡಿದಾನೆ ಅಂತ. ಸೊ ಪೊಲೀಸ್ನವರು ಬಂದು ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ವಿಚಾರಣೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಇವನೇನು ತಪ್ಪು ಮಾಡಿಲ್ಲ ಅಂತ ಅವನ್ನ ಬಿಟ್ಬಿಡ್ತಾರೆ. ಸರಿ, ಅವ್ನ ಮನೆಗ್ ಬರ್ತಾನೆ. ಮನೆಗ್ ಬಂದಾಗ ಎಲ್ಲರೂ ಕೂಡ ಅವನ್ನ ಕಳ್ಳನ್ ತರನೇ ನೋಡ್ತಿದ್ದಾರೆ. ಪ್ರೂವ್ ಆಯ್ತು ಅವ್ನ ಕಳ್ಳ ಅಲ್ಲ ಅಂತ, ಬಟ್ ಸ್ಟಿಲ್ ಅವನ ಎಲ್ಲರೂ ಕೂಡ ಕಳ್ಳನ್ ತರನೇ ನೋಡ್ತಿದ್ದಾರೆ. ಸೊ ಅವನೇನ್ ಮಾಡ್ತಾನೆ, ಆ ಅಜ್ಜಿನ ಮೇಲೆ, ಮುದುಕನ ಮೇಲೆ ಹೋಗಿ ಒಂದು ಮಾನನಷ್ಟ ಮೊಕದ್ದಮೆ ಆಗ್ತಾರೆ. ಸೊ ಸರಿ, ಜಡ್ಜ್ ಅವ್ರನ್ನ ಕರೀತಾರೆ. ಕರೆದು ಯಾಕಪ್ಪ ಹೀಗ್ ಮಾಡಿದೆ, ಸುಳ್ಳು ಆಪಾದನೆ ಅಂತ ಕೇಳಿದಾಗ ಅಜ್ಜ ಹೇಳ್ತಾರಂತೆ, ಆ ಹುಡುಗನ ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ, ಹೊಟ್ಟೆ ಕಿಚ್ಚು, ಅದಕ್ಕೆ ಹಾಗೆ ಮಾಡಿದೆ ಅಂತ. ಆಗ ಜಡ್ಜ್ ಹೇಳ್ತಾರಂತೆ, ಸರಿ, ಅವನ ಬಗ್ಗೆ ನೀನ್ ಮಾಡೋಂತ ಎಲ್ಲ ಆಪಾದನೆಯನ್ನು ಕೂಡ ಒಂದು ಲಿಸ್ಟ್ ಮಾಡು. ಆ ಲಿಸ್ಟ್ ನ 500 ಜೆರಾಕ್ಸ್ ತೆಗ್ಸು. ಅದನ್ನ ನಾಳೆ ನೀನ್ ಕೋರ್ಟಿಗೆ ಬರ್ಬೇಕಾದ್ರೆ ಊರ್ ತುಂಬಾ ಪ್ರತಿಯೊಂದು ಮನೆ ಮುಂದೆನೂ ಕೂಡ ಹಾಕ್ಬಿಟ್ಟು ಬಾ ಅಂತ. ಸರಿ ಅಂತ ಹೇಳೋಣ. ಅದೇ ತರ ಎಲ್ಲ ಮನೆಗಳ ಮುಂದೆನೂ ಕೂಡ 500 ಜೆರಾಕ್ಸ್ ಕಾಪಿನ ಹಾಕಿ ಬರ್ತಾನೆ. ಜಡ್ಜು ಕೋರ್ಟ್ ಅಲ್ಲಿ ಕೇಳ್ತಾರಂತೆ, ಸರಿ ಇವಾಗ ಹೋಗಿ ಇನ್ನೆಲ್ಲಲ್ಲಿ ಆ ಕಾಗದಗಳನ್ನ ಬಿಸಾಕ್ ಬಂದಿದ್ದಲ್ಲ ಅವೆಲ್ಲವನ್ನು ಕೂಡ ವಾಪಸ್ ಎತ್ಕೋಬಾ ಅಂತ. ಆಗ ಮುದ್ಕ ಹೇಳ್ತಾರೆ, ಅದ್ ಹೆಂಗಾಗುತ್ತೆ ಮಹಾಪ್ರಭು, ಇಷ್ಟೊತ್ತಿಗೆ ಅದೆಲ್ಲ ಹಾರು ಎಲ್ಲೆಲ್ಲೋ ಹೋಗಿರುತ್ತೆ, ಯಾರ್ಯಾರೋ ಎತ್ಕೊಂಡಿರ್ತಾರೆ, ಯಾರೋ ಹರಿದಾಕಿರ್ತಾರೆ, ಇನ್ನೆಲ್ಲೆಲ್ಲೋ ಹೋಗಿ ಬಿದ್ದಿರುತ್ತೆ, ಅದನ್ನ ಹೆಂಗ್ ಹುಡ್ಕೋಬರಕ್ಕಾಗುತ್ತೆ ಅಂತ. ಆಗ ಜಡ್ಜ್ ಹೇಳ್ತಾರಂತೆ, ಸಾಕ್ಷಿಗಳಿಲ್ದೆ, ನಿನ್ ಏನೋ ಗೊತ್ತಿಲ್ದೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡಿದಾಗ ಆ ಒಂದು ಆರೋಪ ಏನಿದೆ ಅದು ಗಾಳಿ ತುಂಬಾ ಹರಡಿ ಎಲ್ಲೆಲ್ಲ ಹೋಗಿ ಬಿದ್ದ್ಬಿಡುತ್ತೆ. ನಾಳೆ ಅವ್ರು ನಿರಪರಾಧಿ ಅಂತ ಅವ್ರು ಪ್ರೂವ್ ಆದ್ರೂ ಕೂಡ ಅವ್ರನ್ನ ಜನ ನಂಬೋದಿಲ್ಲಪ್ಪ. ಸೊ ಇನ್ನೊಂದು ಸಲಿ ಇನ್ನೊಬ್ಬರ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು ಅಂತ ಹೇಳಿ ಕಳಿಸ್ತಾರೆ.